ನಮಸ್ಕಾರ ಸ್ನೇಹಿತರೆ, ನಮ್ಮ ರಾಧಾರಾಜು ಕಿಚನ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಕಡಿಮೆ ಪದಾರ್ಥಗಳಿಂದ ಯಾರೇ ಮಾಡಿದರೂ ಮೊದಲ ಪ್ರಯತ್ನದಲ್ಲೇ ಚೆನ್ನಾಗಿ ಬರುವ ರುಚಿಯಾದ ಸಿಹಿ ರೆಸಿಪಿಯನ್ನು ತೋರಿಸುತ್ತೇನೆ. ಈ ರೆಸಿಪಿಯನ್ನು ವಿಶೇಷತೆ ಏನೆಂದರೆ ಸಕ್ಕರೆ ಪಾಕ ಮಾಡುವ ಅಗತ್ಯ ಇಲ್ಲ, ಹಾಲು ಬಳಸುವ ಅಗತ್ಯ ಇಲ್ಲ. ಆದರೂ ಸಿಹಿ ತುಂಬ ಮೃದುವಾಗಿ ರುಚಿಯಾಗಿ ಬರುತ್ತೆ. ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಈ ಒಂದು ಸಿಹಿಯನ್ನು ಮಾಡಬಹುದಂತ ನೋಡೋಣ. ಮೊದಲಿಗೆ ನೋಡ್ರಿ, 1 ಕಪ್ ಆಗಷ್ಟು ನಾನು ಹುರುಗಡ್ಲೆ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಬರಬೇಕಾಗುತ್ತೆ. ಇದರೊಂದಿಗೆ ನಾನು 1-2 ಏಲಕ್ಕಿ ಕಾಯಿ, 1 ಸ್ಪೂನ್ ಆಗಷ್ಟು ಸೋಂಪು ಕಾಳನ್ನ ಸೇರಿಸ್ಕೊಂಡು ಈ ರೀತಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ತುಂಬ ಸರಳವಾಗಿರುತ್ತೆ, ಅಷ್ಟೇ ಸಿಹಿಯಾಗಿರುತ್ತೆ. ಹಾಗಾಗಿ ಖಂಡಿತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದಾದ ಬಳಿಕ ನೋಡ್ರಿ, 1 ಅರ್ಧ ಬಟ್ಲಾಗಷ್ಟು ನಾನು ಒಣಕೊಬ್ಬರಿನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಬಟ್ಲಲ್ಲಿ ಎತ್ತಿಟ್ಬಿಡೋಣ. ನೋಡ್ತಾ ಇದ್ದೀರಲ್ಲ, ತುಂಬ ಸರಳವಾಗೈತೆ. ಮನೆಯಲ್ಲಿರೋಂಥ ಪದಾರ್ಥ ಬಳಸಿ ಏನಾದರೂ ದಿಢೀರಾಗಿ ಸ್ವೀಟ್ ತಿನ್ಬೇಕನ್ಸಿದ್ರೆ ಈ ಒಂದು ಹದದಲ್ಲಿ ಮಾಡಿಕೊಡ್ರಿ, ತುಂಬ ಇಷ್ಟಪಡ್ತಾರ. ತದನಂತರ ನೋಡ್ರಿ, ಮಿಕ್ಸಿಗೆ ಹಾಕಿರುವಂಥ ಈ ಒಂದು ಹುರುಗಡ್ಲೆ ಪೌಡ್ರನ್ನ ಈ ರೀತಿ ಒಂದು ಬಾಣಲಿಯಲ್ಲಿ ಹಾಕಿ ಹುರಿಬೇಕಾಗತ್ತೆ ರೀ. ಲೋ ಫ್ಲೇಮಲ್ಲೇ ಇಟ್ಟೆ ಈ ಒಂದು ಹಿಟ್ಟನ್ನು ಹುರಿಬೇಕಾಗತ್ತೆ ರೀ. ಇದಕ್ಕೆ ತುಪ್ಪ ಎಣ್ಣೆ ಯಾವುದು ಸೇರಿಸ್ಬಾರ್ದು. ಹಾಗೆ ಇದನ್ನ ಒಂದು ಸ್ವಲ್ಪ ಬೆಚ್ಚಗಾಗೋವರೆಗೂ ಈ ಒಂದು ಹಿಟ್ಟನ್ನು ಹುರ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಬ್ಬ ಹರಿದಿನಗಳಲ್ಲಿ ಮತ್ತು ಏನಾದರೂ ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದಾಗ ಅಥವಾ ಮಕ್ಕಳು ಏನಾದರೂ ದಿಢೀರಾಗಿ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿ ನೋಡಿ, ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ 1 ಬಟ್ಲಾಗಷ್ಟು ಬೆಲ್ಲ ತೊಗೊಂಡಿದ್ನಲ್ಲ, ಇದಕ್ಕೆ ಇವಾಗ 2 ಬಟ್ಲಾಗಷ್ಟು ನೀರು ಸೇರಿಸ್ಕೊಂಡು ಇನ್ನು ಪಾಕ ಏನು ಬರ್ಸೋಂಥ ಅವಶ್ಯಕತೆ ಏನಿಲ್ಲರಿ. ಹಾಗೆ ನಾರ್ಮಲ್ಲು ಇದು ಬೆಲ್ಲ ಕರಗಿದ್ರೆ ಸಾಕು. ಈಗ ಬೆಲ್ಲ ಇದು ಕರಗೋದಕ್ಕೆ ಬಿಟ್ಬಿಡನ್ರಿ, ಯಾಕಂದ್ರೆ ಇದರಲ್ಲಿ ಕಸ ಕಡ್ಡಿ ಇರ್ತಾವಲ್ಲ, ಹಾಗಾಗಿ ಇದನ್ನ ಸೋಸಿ ತೊಗೋಬೇಕಾಕತ್ರಿ. ಇವಾಗ ನೋಡ್ರಿ, ಬೆಲ್ಲನೂ ಕರಗೈತಿ. ಇವಾಗ ಮತ್ತೆ ಅದನ್ನ ಹಿಟ್ಟನ್ನು ಒಲೆ ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನ ಬೆಲ್ಲದ ನೀರನ್ನು ಸೇರಿಸ್ಬೇಕಾಕತ್ರಿ. ಚೆನ್ನಾಗಿ ಬೆಲ್ಲದ ನೀರು ಸೇರಿಸಿದ ಮೇಲೆ ಗಂಟು ಇರ್ದ ಹಾಗೆ ನೀಟಾಗಿ ಮಿಕ್ಸ್ ಮಾಡೋಣ್ರಿ. ನೋಡ್ರಿ, ಇದಕ್ಕೆ ಅಳತೆ ಪ್ರಕಾರನ ಹಾಕ್ಕೋಬೇಕಾಗುತ್ತೆ. 1 ಬಟ್ಲು ಹುರುಗಡ್ಲೆ ಹಿಟ್ಟಿಗೆ ನಾನು 2 ಬಟ್ಲಾಗಷ್ಟು ನೀರು ಸೇರಿಸ್ಕೊಂಡು ಬೆಲ್ಲ ಕರಗಿಸ್ಕೊಂಡಿದ್ದೀನಿ ರೀ. ಯಾಕಂದ್ರೆ ಮೆಜರ್ಮೆಂಟ್ ಕರೆಕ್ಟಾಗಿ ನೋಡಿ ಹಾಕೋಬೇಕಾಗತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಜಾಸ್ತಿ ತಿಳುವ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಹುರುಗಡ್ಲೆ ಹಿಟ್ಟನ್ನು ಬಿಸಿ ಮಾಡಿ ಸೇರಿಸ್ಕೋಬೋದು ರೀ, ಅದರಲ್ಲಿ ಏನಿದು ಆಗೋದಿಲ್ಲ. ಇವಾಗ ನೋಡ್ರಿ, ಒಣಕೊಬ್ಬರಿನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಒಣಕೊಬ್ಬರಿ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ ರೀ. ಇದಕ್ಕೆ ಬೇಕಂದರೆ ಇವಾಗಲೇ ನೀವು ಡ್ರೈ ಫ್ರೂಟ್ಸ್ ಸೇರಿಸ್ಬೋದು, ಇಲ್ಲಾಂದರೆ ಗಸಗಸೆನ ಇವಾಗಲೇ ಸೇರಿಸ್ಬೋದು. ನಾ ಗಸಗಸೆ ಮೇಲ್ಗಡೆ ಮಾತ್ರ ಗಾರ್ನಿಷ್ಗೆ ಹಾಕ್ತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಏನಾದ್ರು ದಿಢೀರಾಗಿ ಸ್ವೀಟ್ ಕೇಳಿದರೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಮತ್ತೇನಾದರೂ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಇದು ಮಾಡಿಕೊಡ್ರಿ, ತುಂಬ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟಿನಲ್ಲಿ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಭಾಳ ಅಂದ್ರೆ ಭಾಳ ಮಸ್ತಾಗಿರುತ್ತೆ. ಅಂಗಡೀಲಿ ತಂದಿರೋಂಥ ಸ್ವೀಟು ಮನೆಯಲ್ಲೇ ನೀವು ಮಾಡ್ಬೋದು. ಅಷ್ಟು ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತಿ. ನನಗಂತೂ ತುಂಬ ಇಷ್ಟ ಆಯಿತಾ. ಹಾಗಾಗಿ ಈ ಒಂದು ಸ್ವೀಟ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಮಧ್ಯೆ ಮಧ್ಯೆ ಒಂದು 2-3 ಸ್ಪೂನ್ ಆಗಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ತುಪ್ಪ ಸೇರಿಸೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ಅಷ್ಟೇ ಅಲ್ಲದೆ ತಳನೂ ಹಿಡೋದಿಲ್ಲ. ನೋಡಿರಿ, ಇವಾಗ ಕೊನೆಯದಾಗಿ ಮತ್ತೊಂದು ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಇದನ್ನ ಈ ರೀತಿ 1 ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ಕೊಂಡು ತಟ್ಟೆಗೆಲ್ಲ ಸೌರಿ ಇದನ್ನ ಕಟ್ ಮಾಡ್ಕೋಬೇಕಾಗುತ್ತೆ ರೀ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ಒಂದು ಸ್ವೀಟನ್ನು ಕಟ್ ಮಾಡಿದರೆ ನಮ್ಮ ಸ್ವೀಟ್ ಅನ್ನೋದು ರೆಡಿ ಆಗುತ್ತೆ ರೀ. ಹಾಗಾಗಿ ನೋಡಿರಿ, ಇವಾಗ ಇದನ್ನ ಈ ರೀತಿ ತುಪ್ಪ ಸೌರಿದ ಮೇಲೆ ನೀಟಾಗೆ ಹೊಂದ್ಕೊಳ್ಳೋ ಹಾಗೆ ರೌಂಡಾಗೆ ಇದು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದಕ್ಕೆ ಇವಾಗ ಮೇಲ್ಗಡೆ ಗಾರ್ನಿಷ್ಗೆ ಒಣಕೊಬ್ಬರಿ ಗಸಗಸೆನೂ ಹಾಕ್ಬೋದು. ಆದರೆ ಇಲ್ಲಿ ನಾನು ಒಣಕೊಬ್ಬರಿ ಮುಂಚೆನೇ ಹಾಕಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಗಸಗಸೆನ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಗಸಗಸೆ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದ್ರಿ. ಕೆಲವೇ ಪದಾರ್ಥಗಳಿಂದ ಇದನ್ನು ಸುಲಭವಾಗಿ ಮಾಡಬಹುದು ಸ್ನೇಹಿತರೆ. ಮತ್ತು ಅಷ್ಟೇ ಅಲ್ಲದೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಕುಟುಂಬದವ್ರಿಗೂ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮ ರಾಧಾರಾಜು ಕಿಚನ್ ಚಾನಲ್ಗೆ ಹೊಸದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಲ್ಲ, ಪ್ಲೀಸ್ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಒತ್ತಿ ಸ್ನೇಹಿತರೆ. ನಾನು ಮಾಡುವ ಹೊಸ ರೆಸಿಪಿಗಳನ್ನು ನೋಟಿಫಿಕೇಷನ್ ನಿಮಗೆ ಮೊದಲು ತಕ್ಷಣ ಬರುತ್ತೆ. ಮತ್ತು ನಿಮ್ಮ ಪ್ರೀತಿ ಬೆಂಬಲಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತು ನಾನು ಮಾಡುವ ಇನ್ನಷ್ಟು ಹೊಸ ರೆಸಿಪಿಗಳನ್ನು ನೀವೇ ಮೊದಲು ನೋಡ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹೇಗಿತ್ತು ಈ ರೆಸಿಪಿ ಅಂತ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಂತೂ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಅಷ್ಟೇ ಅಲ್ಲದ ಈ ಒಂದು ರೆಸಿಪಿಗೆ ನೀವು ಕೂಡ ಏನಂತ ಕರಿತೀರಾ ಈ ಒಂದು ರೆಸಿಪಿಗೆ ಅಂತ ನಂಗೆ ಕಮೆಂಟ್ ಮಾಡಿ ಸ್ನೇಹಿತರೆ.
ನಾನು ಇದಕ್ಕೆ ಹುರುಗಡಲೆ ಹಿಟ್ಟಿನ ಬೆಲ್ಲದ ಸ್ವೀಟ್ ಅಂತ ಕರಿತಾ ಇದ್ದೀನಿ. ಯಾಕಂದರೆ ನನಗೆ ಯಾವ ಥರ ಇದಕ್ಕೊಂದು ಹೆಸರು ಇಡಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ನೀವು ಇದನ್ನು ಏನಂತ ಕರೀತೀರಾ ಈ ಒಂದು ಸ್ವೀಟ್ಗೆ ಅಂತ ನಂಗೆ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಬೆಂಬಲಕ್ಕೆ, ಎಲ್ಲರ ಬೆಂಬಲಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಹೊಸ ಹೊಸ ರೆಸಿಪಿಗಳನ್ನು ನೋಡೋದಕ್ಕೋಸ್ಕರ ನನ್ನ ರಾಧಾರಾಜು ಕಿಚನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಶುಭೋದಯ.